ಮೇಲಿರೋ ಪ್ರತಿಯೊಂದು ಚಿಕ್ಕ ಚಿಕ್ಕ ಹುಳಗಳು ಕೂಡ ಮಾನ್ಸ್ಟರ್ ಆಗಿ ಬದಲಾಗಿ ಮನುಷ್ಯ ಕುಲ್ಲನೆ ಸರ್ವನಾಶ ಮಾಡಿದ್ರೆ ಹೇಗಿರುತ್ತೆ ಅಂತದೇ ಮೂವಿನ ನಾವು ಇವಾಗ ನೋಡಕ್ಕೆ ಹೋಗ್ತಾ ಇರೋದು. ಈ ಮೂವಿಲಿ ಚಿಕ್ಕ ಚಿಕ್ಕ ಹುಳಗಳು ಕೂಡ ಮಾನ್ಸ್ಟರ್ ಆಗಿ ಬದಲಾಗಿ 95% ಮನುಷ್ಯರನ್ನ ತಿಂದು ಸರ್ವನಾಶ ಮಾಡಿರ್ತಾರೆ. ಇನ್ನು ಉಳಿದ 5% ಜನ ಈ ಮಾನ್ಸ್ಟರ್ ಗಳಿಂದ ಹೇಗೆ ಸರ್ವೈವ್ ಆಗ್ತಾರೆ, ಹಾಗೆ ಈ ಮಾನ್ಸ್ಟರ್ ಗಳ ಜೊತೆ ಫೈಟ್ ಮಾಡಿ ಬದುಕ್ತಾರೋ ಇಲ್ವೋ ಅನ್ನೋದನ್ನ ನನ್ನ ಜೊತೆ ಈ ಸಿನಿಮಾನ ನೋಡಿ. 2020 ರಿಲೀಸ್ ಆಗಿರೋ ಅಡ್ವೆಂಚರ್ ಸರ್ವೈವಲ್ ಥ್ರಿಲ್ಲರ್ ಮೂವಿ ಲವ್ ಅಂಡ್ ಮಾನ್ಸ್ಟರ್ ಮೂವಿನೇ ನಾವು ಇವಾಗ ನೋಡಕ್ಕೆ ಹೋಗ್ತಾ ಇರೋದು. ಫ್ರೆಂಡ್ಸ್, ಮೂವಿ ಶುರು ಮಾಡೋಕೆ ಮುಂಚೆ ಒಂದು ರಿಕ್ವೆಸ್ಟ್. ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ, ನಿಮ್ ಸಪೋರ್ಟ್ ಇಲ್ಲದೆ ಏನೂ ಆಗಲ್ಲ. ಹಾಗಾಗಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು, ಹಾಗೆ ಚಾನಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನು ಹೆಚ್ಚು ಒಳ್ಳೆಯ ಸಿನಿಮಾಗಳನ್ನ ತರೋಕೆ ನಿಮ್ ಸಪೋರ್ಟ್ ತುಂಬಾನೇ ಮುಖ್ಯ. ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೂವಿ ಕಡೆ ಹೋಗೋಣ. ಈ ಮೂವಿ ಶುರುವಾದಾಗ ಅಗಾಧ 616 ಎಂಬ ಒಂದು ಕ್ಷುದ್ರ ಗ್ರಹ ಭೂಮಿಗೆ ಬರ್ತಾ ಇರುತ್ತೆ. ಅದನ್ನ ತಡಿಬೇಕು ಅಂತ ನಮ್ಮ ಸೇನೆಯವರು ಮಿಸೈಲ್ಸ್ ನ ಅದ್ರ ಮೇಲೆ ಬಿಟ್ಟಾಗ ಆ ಗ್ರಹ ಬ್ಲಾಸ್ಟ್ ಆಗಿ ಆ ಗ್ರಹದಿಂದ ತುಂಬಾನೇ ಕೆಮಿಕಲ್ ಭೂಮಿ ಮೇಲೆ ಬೀಳುತ್ತೆ. ಅದರ ಪರಿಣಾಮವಾಗಿ ಶೀತರಕ್ತದ ಪ್ರಾಣಿ ಅಂದ್ರೆ ಇರುವೆ, ಜಿಳ್ಳೆ, ಹಲ್ಲಿ, ಮೊಸಳೆ ಹಾಗೆ ಇನ್ನೂ ಹಲವು ಪ್ರಾಣಿಗಳು ತುಂಬಾ ದೊಡ್ಡ ರಾಕ್ಷಸರಾಗಿ ಬದಲಾಗಿ ಭೂಮಿ ಮೇಲಿರೋ ಎಲ್ಲಾ ಮನುಷ್ಯರ ಮೇಲೆ ಹಲ್ಲೆ ಮಾಡಿ ಒಂದೇ ವರ್ಷದಲ್ಲಿ 95% ಜನನ ನಾಶ ಮಾಡಿಬಿಡ್ತಾರೆ. ಅದರಲ್ಲಿ ಉಳಿದ 5% ಮಾತ್ರ ಜನ ತಮ್ಮ ಪ್ರಾಣನ ಕಾಪಾಡ್ಕೋಬೇಕು ಅಂತ ಅಂಡರ್ ಗ್ರೌಂಡ್ ಗಳಲ್ಲಿ ಬಂಕರ್ ಗಳನ್ನ ಕಟ್ಟಿ ಅದರಲ್ಲಿ ವಾಸ ಮಾಡೋಕೆ ಶುರು ಮಾಡ್ತಾರೆ. ಇಲ್ಲಿಂದ ಈ ಸೀನ್ 7 ವರ್ಷಗಳ ಮುಂದೆ ಹೋಗಿ ನಮ್ಗೆ ಈ ಕಥೆಯ ಮೇನ್ ಕ್ಯಾರೆಕ್ಟರ್ ಆದ ಜೋಲ್ ನ ತೋರಿಸ್ತಾರೆ. ಅಂದ ಹಾಗೆ ಜೋಲ್ ನ ಕಾಲೋನಿಯವರು ಇದೇ ಬಂಕರ್ ಅಲ್ಲಿ 7 ವರ್ಷಗಳಿಂದಾನು ಬದುಕ್ತಾ ಇರ್ತಾರೆ. 7 ವರ್ಷದ ಹಿಂದೆ ಜೋಲ್ ನ ತಂದೆ ತಾಯಿನ ಜೋಲ್ ನ ಕಣ್ ಮುಂದೆನೆ ಒಂದು ದೈತ್ಯ ಪ್ರಾಣಿ ಸಾಯಿಸಿರುತ್ತೆ. ಹಾಗಾಗಿ ಅವತ್ತಿಂದಾನು ಇವನು ತುಂಬಾನೇ ಹೆದರ್ಬುಕ್ಲಾಗಿರ್ತಾನೆ. ಹಾಗಾಗಿ ಈ ಬಂಕರ್ ಅಲ್ಲಿ ಇವನಿಗೆ ಅಡ್ಗೆ ಮಾಡೋಕೆ ಹಾಗೆ ರೇಡಿಯೋ ಸರಿ ಮಾಡೋಕೆ ಅಂತ ಬಿಟ್ಟಿರ್ತಾರೆ. ಅಂದ ಹಾಗೆ ಇವರು ಬದುಕೋಕೆ ಬೇಕಾದ ತರಕಾರಿಗಳನ್ನ ಇದೇ ಬಂಕರ್ ಅಲ್ಲಿ ಬೆಳೆಸಿ ಜೀವನ ನಡೆಸ್ತಾ ಇರ್ತಾರೆ. ಹೀಗೆ ಇದ್ದಾಗ ಯಾವುದೋ ಒಂದು ಜೀವಿ ಈ ಬಂಕರ್ ಒಳಗೆ ಬರ್ತಾ ಇರೋ ಸಿಗ್ನಲ್ ಇವರಿಗೆ ಸಿಗುತ್ತೆ. ಹಾಗಾಗಿ ಅದನ್ನ ಸಾಯಿಸಬೇಕು ಅಂತ ಬಂಕರ್ ಅಲ್ಲಿ ಇದ್ದವರು ಎಲ್ಲರೂ ಕೂಡ ರೆಡಿ ಆಗ್ತಾರೆ. ಈ ಕಡೆ ಜೋಲ್ ಕೂಡ ನಾನು ಬರ್ತೀನಿ ಅಂತ ರೆಡಿ ಆಗ್ತಾ ಇರ್ತಾನೆ. ನೀನು ಅದನ್ನ ನೋಡಿ ಭಯಪಟ್ಟು ಫ್ರೀಜ್ ಆಗ್ಬಿಡ್ತೀಯ ಅಂತ ಹೇಳಿ ಜೋಲ್ನ ಅಲ್ಲೇ ಬಿಟ್ಟು ಹೊರಡ್ತಾರೆ. ಆದ್ರೆ ಜೋಲ್ ಸುಮ್ಮನೆ ಇರದೆ ಒಂದು ವೆಪನ್ ತಗೊಂಡು ಆ ಜೀವಿ ಇರೋ ಕಡೆ ಹೆದ್ರುಕೊಂಡೆ ನಿಧಾನಕ್ಕೆ ಮುಂದೆ ಹೋಗ್ತಾ ಇರ್ತಾನೆ. ಅಷ್ಟೊತ್ತಿಗೆ ಆ ಜೀವಿ ತನ್ನ ಕಣ್ಣು ಮುಂದೆನೆ ಇರೋದನ್ನ ನೋಡಿ ಭಯಪಟ್ಟು ಗಾಬರಿಯಾಗಿ ಹಾಗೆ ಫ್ರೀಜ್ ಆಗ್ಬಿಡ್ತಾನೆ. ಇನ್ನೇನ್ ಆ ಜೀವಿ ಜೋಲ್ ಕಥೆನ ಮುಗಿಸ್ಬೇಕು ಅನ್ನೋ ಅಷ್ಟರಲ್ಲೇ ಬಂಕರ್ ಅಲ್ಲಿ ಇದ್ದವರು ಆ ಪ್ರಾಣಿನ ಸಾಯಿಸಿ ಜೋಲ್ನ ಕಾಪಾಡ್ತಾರೆ. ಹಬ್ಬ ಸದ್ಯ ಹೇಗೋ ಬಚಾವಾದೆ ಅಂತ ಸಮಾಧಾನ ಆಗ್ತಾನೆ. ನಂತರ ಸೀನ್ ಫ್ಲಾಶ್ ಬ್ಯಾಕ್ ಗೆ ಹೋಗಿ ನಮ್ಗೆ ಏಮಿನ ತೋರಿಸ್ತಾರೆ. ಅಂದ ಹಾಗೆ ಏಮಿ ಮತ್ತೆ ಜೋಲ್ ತುಂಬಾನೇ ಪ್ರೀತಿ ಮಾಡ್ತಾ ಇರ್ತಾರೆ. ಆದ್ರೆ ಆ ಟೈಮಲ್ಲಿ ಕೆಟ್ಟ ಪ್ರಾಣಿಗಳು ಮನುಷ್ಯರನ್ನ ತಿನ್ನೋಕೆ ಶುರು ಮಾಡೋದ್ರಿಂದ ಏಮಿ ಹಾಗೆ ಜೋಲ್ ದೂರ ಆಗಿರ್ತಾರೆ. ಇದಾಗಿ 7 ವರ್ಷ ಆದ್ರೂ ಕೂಡ ಜೋಲ್ ಏಮಿನ ಇನ್ನು ಪ್ರೀತಿ ಮಾಡ್ತಾನೆ ಇರ್ತಾನೆ. ಅಲ್ಲಿಂದ ಇಲ್ಲಿವರೆಗೂ ಏಮಿ ಜೊತೆ ಮಾತಾಡೋಕೆ ರೇಡಿಯೋ ಸಿಗ್ನಲ್ ಮೂಲಕ ತುಂಬಾನೇ ಟ್ರೈ ಮಾಡ್ತಾ ಇರ್ತಾನೆ. ಆದ್ರೂ ಕೂಡ ಏಮಿ ಇದುವರೆಗೂ ಸಿಕ್ಕೇ ಇರಲ್ಲ. ಆದ್ರೆ ಈ ಸಲ ಹೇಗೋ ಏಮಿ ಇರೋ ಜಾಗಕ್ಕೆ ಸಿಗ್ನಲ್ ಕನೆಕ್ಟ್ ಆಗಿ ಏಮಿ ಜೊತೆ ಮಾತಾಡ್ತಾನೆ. ಹಾಗೆ ಏಮಿ ಇರೋ ಜಾಗನ ತಿಳ್ಕೊಂಡು ಏಮಿನ ನೋಡ್ಬೇಕು, ಹಾಗೆ ಏಮಿ ಇರೋ ಜಾಗಕ್ಕೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅಂದ ಹಾಗೆ ಏಮಿ ಇರೋ ಜಾಗ ಇಲ್ಲಿಂದ 80 ಕಿಲೋಮೀಟರ್ ದೂರ ಇರುತ್ತೆ. ಹಾಗಾಗಿ ಬಂಕರ್ ಇಂದ ಆಚೆ ಹೋಗೋದು ಸೇಫ್ ಅಲ್ಲ. ಹಾಗೇನಾದ್ರೂ ಹೋದ್ರೆ ಕೆಟ್ಟ ಪ್ರಾಣಿಗಳು ನಿನ್ ಮೇಲೆ ಅಟ್ಯಾಕ್ ಮಾಡಿ ನಿನ್ನನ್ನ ಸಾಯಿಸ್ಬಿಡುತ್ತೆ ಅಂತ ಬಂಕರ್ ಅಲ್ಲಿ ಇದ್ದವರು ಎಷ್ಟೇ ಹೇಳಿದ್ರು ಕೂಡ ಮಾತ್ ಕೇಳದೆ ಏಮಿನ ನೋಡ್ಲೇಬೇಕು ಅಂತ ಹೋಗೋಕೆ ರೆಡಿ ಆಗ್ತಾನೆ. ಅಷ್ಟರಲ್ಲೇ ನಮ್ಗೆಲ್ಲ ಗೊತ್ತಾಗುತ್ತೆ ಇವನು ಏಮಿನ ತುಂಬಾನೇ ಪ್ರೀತಿ ಮಾಡ್ತಾನೆ, ಹಾಗೆ ಏಮಿಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತಾನೆ ಅಂತ. ನಂತರ ಜೋಲ್ ಬಂಕರ್ ಇಂದ ಆಚೆ ಬರ್ತಾನೆ. ಅಂದ ಹಾಗೆ ಏಮಿ ಸೌತ್ ಡೈರೆಕ್ಷನ್ ಅಲ್ಲಿ ಇರ್ತಾಳೆ. ಆದ್ರೆ ಜೋಲ್ಗೆ ಯಾವ ಕಡೆ ಹೋಗ್ಬೇಕು ಅಂತ ಗೊತ್ತಾಗದೆ ಫುಲ್ ಕನ್ಫ್ಯೂಷನ್ ಆಗ್ತಾನೆ. ನಂತರ ಯಾವ್ದೋ ಒಂದು ಡೈರೆಕ್ಷನ್ ಗೆ ಹೋಗ್ತಾನೆ. ಹಾಗೆ ಅವನು ಹೋಗ್ತಾ ಇರ್ಬೇಕಾದ್ರೆ ನಮ್ಗೆ ತೋರಿಸ್ತಾರೆ ಕೆಟ್ಟ ಜೀವಿಗಳಿಂದ ಇಡೀ ಪ್ರಪಂಚನೇ ಸರ್ವನಾಶ ಆಗಿರುತ್ತೆ. ಹಾಗೆ ಚಿಕ್ಕ ಚಿಕ್ಕ ಹುಳಗಳು ಕೂಡ ದೊಡ್ಡದಾಗಿ ಬದಲಾಗಿರುತ್ತೆ. ಅಂದ ಹಾಗೆ ಇವನಿಗೆ ತುಂಬಾನೇ ಭಯ ಆಗ್ತಾ ಇರುತ್ತೆ. ಆದ್ರೂ ಕೂಡ ಭಯದಲ್ಲೇ ನಿಧಾನಕ್ಕೆ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ತನ್ನ ಮುಂದೆ ನೀರಲ್ಲಿ ಯಾವುದೋ ಒಂದು ಜೀವಿ ಇರೋದನ್ನ ನೋಡ್ತಾನೆ. ಹಾಗೆ ಅದನ್ನೇ ನೋಡ್ತಾ ಇರ್ಬೇಕಾದ್ರೆ ಆ ಜೀವಿ ನೀರಿಂದ ಆಚೆ ಬರುತ್ತೆ. ನೋಡಿದ್ರೆ ಅದೊಂದು ದೊಡ್ಡ ಕಪ್ಪೆ, ನೋಡೋಕೆ ಭಯಂಕರವಾಗಿರುತ್ತೆ. ಹಾಗೆ ಆ ಕಪ್ಪೆ ಜೋಲ್ ಮೇಲೆ ಅಟ್ಯಾಕ್ ಮಾಡಿ ಜೋಲ್ ಕಾಲ್ನ ಹಿಡ್ಕೊಂಡು ಜೋಲ್ನ ತಿನ್ನೋಕೆ ನೋಡುತ್ತೆ. ಇನ್ನೇನು ಇವನ್ ಕತೆ ಮುಗಿತು ಅನ್ನೋ ಅಷ್ಟರಲ್ಲೇ ಅಲ್ಲೊಂದು ನಾಯಿ ಬಂದು ಆ ಕಪ್ಪೆನ ಕಚ್ಚಿ ಜೋಲ್ನ ಕಾಪಾಡುತ್ತೆ. ಹಾಗಾಗಿ ಅಲ್ಲಿಂದ ಓಡಿ ನಾಯಿ ಹಿಂದೆನೆ ಬಂದು ನಾಯಿ ಇರೋ ಬಸ್ ಒಳಗೆ ಬರ್ತಾನೆ. ಜೋಲ್ನ ಕಾಪಾಡಿದಕ್ಕೆ ಆ ನಾಯಿಗೆ ಥ್ಯಾಂಕ್ಸ್ ಹೇಳ್ತಾನೆ. ಅಂದ ಹಾಗೆ ಆ ನಾಯಿ ಹೆಸರು ಬಾಯ್. ನಂತರ ಜೋಲ್ ಅಲ್ಲೇ ಇದ್ದ ಒಂದು ಕೆಂಪು ಬಟ್ಟೆನ ತಗೊಳಕ್ಕೆ ನೋಡ್ತಾನೆ. ನೋಡಿದ್ರೆ ಆ ನಾಯಿ ತಗೊಳಕ್ಕೆ ಬಿಡಲ್ಲ. ಮೇ ಬಿ ಈ ಬಟ್ಟೆ ನಾಯಿ ಓನರ್ದು ಅನ್ಸುತ್ತೆ. ಹಾಗೆ ಈ ನಾಯಿ ಓನರ್ನ ಯಾವ್ದೋ ಜೀವಿ ಸಾಯಿಸಿದೆ ಅನ್ಸುತ್ತೆ. ಹಾಗಾಗಿ ಆ ಬಟ್ಟೆನ ಕೊಡ್ತಾ ಇಲ್ಲ ಅನ್ಸುತ್ತೆ. ಫೀಲಿಂಗ್ಸ್ ಅನ್ನೋದು ಮನುಷ್ಯರಿಗೆ ಮಾತ್ರ ಇರಲ್ಲ, ಪ್ರಾಣಿಗಳಿಗೂ ಕೂಡ ಇರ್ತಾವೆ ಅನ್ನೋದಕ್ಕೆ ಈ ಸೀನೆ ಸಾಕ್ಷಿ. ನಂತರ ಜೋಲ್ ಅಲ್ಲೇ ಮಲಗಿ ಆ ದಿನಾನ ಕಳಿತಾನೆ. ನಂತರ ಮಾರನೇ ದಿನ ಎದ್ದು ಆ ನಾಯಿ ಕಾಪಾಡಿತ್ತಲ್ವಾ ಆ ಚಿತ್ರನ ಡ್ರಾಯಿಂಗ್ ಮಾಡ್ತಾನೆ. ಅವಾಗ ನಮ್ಗೆ ಗೊತ್ತಾಗುತ್ತೆ ಇವನು ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾನೆ ಅಂತ. ನಂತರ ಅಲ್ಲಿಂದ ಹೊರಡ್ತಾನೆ. ನೋಡಿದ್ರೆ ಆ ಬಾಯಿ ಕೂಡ ಆ ಕೆಂಪು ಬಟ್ಟೆನ ತಗೊಂಡು ಜೋಲ್ನ ಹಿಂದೆನೆ ಹೋಗುತ್ತೆ. ಹಾಗೆ ತುಂಬಾ ದೂರ ಆ ಬಾಯಿ ಜೊತೆಗೆ ಆಟ ಆಡ್ಕೊಂಡು ನಡ್ಕೊಂಡು ಮುಂದೆ ಹೋಗ್ತಾ ಇರ್ತಾನೆ. ಅಷ್ಟೊತ್ತಿಗೆ ಬಾಯಿ ಕೂಡ ಜೋಲ್ಗೆ ಫುಲ್ ಕ್ಲೋಸ್ ಆಗಿರುತ್ತೆ. ನಂತರ ಇವರು ಹೋಗ್ತಾ ಇರಬೇಕಾದ್ರೆ ಜೋಲ್ ಯಾವ್ದೋ ಒಂದು ಹಣ್ಣನ್ನ ನೋಡಿ ತಿನ್ನೋಕೆ ನೋಡ್ತಾನೆ. ಆದ್ರೆ ಬಾಯಿ ತಿನ್ನೋಕೆ ಬಿಡಲ್ಲ. ಅಂದ ಹಾಗೆ ಆ ಹಣ್ಣು ವಿಷದ ಹಣ್ಣು ಆಗಿರುತ್ತೆ. ಹಾಗಾಗಿ ಬಾಯಿ ತಿನ್ನೋಕೆ ಬಿಡಲ್ಲ. ಎಷ್ಟು ಒಳ್ಳೆ ಬುದ್ಧಿ ಅಲ್ವಾ. ನಂತರ ಇವನು ಬುಕ್
ನಕ್ಕೋತಾ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಯಾವ್ದೋ ಒಂದು ದೊಡ್ಡ ಗುಂಡಿಲಿ ಬಿದ್ದು ಹೋಗ್ತಾನೆ. ನೋಡಿದ್ರೆ ಆ ಗುಂಡಿ ತುಂಬಾನೇ ಆಳ ಇರುತ್ತೆ. ನಂತರ ನೋಡ್ತಿದ್ದಂಗೆ ಆ ಗುಂಡಿಲಿ ತುಂಬಾನೇ ಹುಳಗಳು ಜೋಲ್ ಮೇಲೆ ಅಟ್ಯಾಕ್ ಮಾಡೋಕೆ ನೋಡುತ್ತೆ. ಇನ್ನು ಇವನ್ ಕತೆ ಮುಗಿತು ಅಂತ ನಾವು ಅನ್ಕೊಳ್ಳೋ ಅಷ್ಟರಲ್ಲೇ ಯಾರೋ ಬಂದು ಒಂದು ಹಗ್ಗನ ಕೊಟ್ಟು ಜೋಲ್ನ ಮೇಲೆ ಎತ್ತಿ ಕಾಪಾಡ್ತಾರೆ. ನಂತರ ಆ ಗುಂಡಿಲಿ ಬಾಂಬ್ ಹಾಕಿ ಆ ಹುಳಗಳನ್ನೆಲ್ಲ ಬ್ಲಾಸ್ಟ್ ಮಾಡ್ತಾರೆ. ಅಂದ ಹಾಗೆ ಇವನು ಕ್ಲೈಡ್, ಹಾಗೆ ಇವಳು ಮಿನ್ನೋ. ಅಂದ ಹಾಗೆ ಕ್ಲೈಡ್ ಹಾಗೆ ಮಿನ್ನೋ ಒಂದೇ ಕಾಲೋನಿಯವರು. ಈ ಕಡೆ ಮಿನ್ನೋ ಫ್ಯಾಮಿಲಿನ ಹಾಗೆ ಈ ಕಡೆ ಕ್ಲೈಡ್ ಫ್ಯಾಮಿಲಿನ ಆ ಕೆಟ್ಟ ಹುಳುಗಳು ಸಾಯಿಸಿರ್ತವೆ. ಹಾಗಾಗಿ ಇವರು ಸೇಫ್ ಆಗಿರ್ಬೇಕು ಅಂತ ನಾರ್ತ್ ಕಡೆ ಇರೋ ಎತ್ತರ ಪ್ರದೇಶಕ್ಕೆ ಹೋಗ್ತಾ ಇರ್ತಾರೆ. ಅಂದ ಹಾಗೆ ಎತ್ತರ ಪ್ರದೇಶದಲ್ಲಿ ಜೀವಿಗಳು ಬದುಕೋ ಚಾನ್ಸ್ ತುಂಬಾನೇ ಕಡಿಮೆ ಇರುತ್ತೆ. ಹಾಗಾಗಿ ಅಲ್ಲಿಗೆ ಹೋದ್ರೆ ಸೇಫ್ ಆಗಿರ್ಬೋದು ಅಂತ ಅಲ್ಲಿಗೆ ಹೋಗ್ತಾ ಇರ್ತಾರೆ. ನಂತರ ಜೋಲ್ ಕೂಡ ಅವ್ರ ಜೊತೆ ಸ್ವಲ್ಪ ದೂರ ಹೋಗ್ತಾನೆ. ಅವಾಗ ಮಿನ್ನೋ ಜೋಲ್ಗೆ ಸರ್ವೈವ್ ಆಗೋಕೆ ಬೇಕಾದ ಬಿಲ್ಲುಗಳನ್ನ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತಾಳೆ. ಆದ್ರೆ ಜೋಲ್ಗೆ ಸ್ವಲ್ಪನೂ ಬರ್ತಾನೆ ಇರಲ್ಲ. ಈ ಕಡೆ ಮಿನ್ನೋ ಚಿಕ್ಕಳಾದ್ರೂ ಕೂಡ ತುಂಬಾನೇ ಧೈರ್ಯವಂತ ಆಗಿರ್ತಾಳೆ, ಹಾಗೆ ತುಂಬಾನೇ ಬ್ರಿಲಿಯಂಟ್ ಆಗಿರ್ತಾಳೆ. ನಂತರ ಇವರು ಒಂದೇ ಕಡೆ ಇದ್ರೆ ಸೇಫ್ ಆಗಿ ಇರಲ್ಲ ಅಂತ ಮುಂದೆ ಹೋಗ್ತಾ ಇದ್ದಾಗ ಅವರಿಗೆ ಒಂದು ಬಸವನ ಹುಳು ಸಿಗುತ್ತೆ. ಆದ್ರೆ ಅದರ ಜೊತೆ ಫೈಟ್ ಮಾಡದೆ ಕ್ಲೈಡ್ ಬುದ್ಧಿವಂತಿಕೆಯಿಂದ ಅದನ್ನ ಕಳಿಸ್ತಾನೆ. ಹಾಗೆ ಕೆಲವೊಂದು ವಿಷಯನ ಜೋಲ್ಗೆ ಹೇಳ್ತಾನೆ. ಎಲ್ಲಾ ಜೀವಿಗಳು ಕೆಟ್ಟದ್ದಲ್ಲ, ಹಾಗೆ ಎಲ್ಲಾ ಜೀವಿಗಳ ಜೊತೆ ಹೋರಾಡೋದಲ್ಲ, ಬುದ್ಧಿವಂತಿಕೆನು ಯೂಸ್ ಮಾಡ್ಬೇಕು ಅಂತ ಜೋಲ್ಗೆ ಹೇಳ್ಕೊಡ್ತಾನೆ. ನಂತರ ಹೀಗೆ ಇವರು ಮುಂದೆ ಹೋಗ್ತಾ ಇರಬೇಕಾದ್ರೆ ಕೆಟ್ಟ ಜೀವಿಗಳು ಬಂದ್ರೆ ಅದರ ಜೊತೆಗೆ ಹೇಗೆ ಹೋರಾಡಬೇಕು, ಹಾಗೆ ಸರ್ವೈವ್ ಆಗೋಕೆ ಬುದ್ಧಿವಂತಿಕೆನ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ಜೋಲ್ಗೆ ಎಲ್ಲಾನು ಹೇಳ್ಕೊಡ್ತಾರೆ. ಈ ಕಡೆ ಜೋಲ್ ಕೂಡ ಎಲ್ಲದನ್ನು ತುಂಬಾ ಚೆನ್ನಾಗಿ ಕಲ್ಕೋತಾನೆ. ಅಷ್ಟೊತ್ತಿಗೆ ಜೋಲ್ಗೂ ಕೂಡ ಹೋರಾಡ್ತೀನಿ ಅಂತ ಸ್ವಲ್ಪ ಧೈರ್ಯ ಬರುತ್ತೆ. ಹಾಗಾಗಿ ತನ್ನ ಲವರ್ ಏಮಿನ ನೋಡಕ್ಕೆ ಹೋಗ್ಬೇಕು ಅಂತ ಕ್ಲೈಡ್ಗೆ ಹೇಳ್ತಾನೆ. ಹಾಗಾಗಿ ಕ್ಲೈಡ್ ಯಾವ್ದಾದ್ರು ದೊಡ್ಡ ಪ್ರಾಣಿ ಬಂದ್ರೆ ಅದ್ರ ಜೊತೆ ಹೋರಾಡೋಕೆ ಒಂದು ಬಾಂಬ್ ಅನ್ನ ಕೊಡ್ತಾನೆ. ಹಾಗೆ ಅದನ್ನ ಹೇಗೆ ಯೂಸ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾನೆ. ನಂತರ ಸೀನ್ ನಲ್ಲಿ ಜೋಲ್ ಸೌತ್ ಕಡೆಗೆ ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಬಾಯ್ ವಿಚಿತ್ರವಾಗಿ ಆಡ್ತಾ ಇರುತ್ತೆ. ನಂತರ ಬಾಯ್ ಒಂದ್ ಕಡೆ ಹೋಗಿ ಬಚ್ಚಿಟ್ಕೊಳ್ಳುತ್ತೆ. ಈ ಕಡೆ ಜೋಲ್ಗೆ ತುಂಬಾನೇ ಕನ್ಫ್ಯೂಷನ್ ಆಗ್ತಾ ಇರುತ್ತೆ, ಯಾಕೆ ಹೀಗ್ ಮಾಡ್ತಾ ಇದೆ ಅಂತ. ನಂತರ ನೋಡ್ತಾ ಇದ್ದಂಗೆ ಭೂಮಿಯಿಂದ ಯಾವ್ದೋ ಒಂದು ದೊಡ್ಡ ಹುಳ ಆಚೆ ಬರುತ್ತೆ. ಅದನ್ನ ನೋಡಿ ಜೋಲ್ ಭಯ ಪಡ್ಕೊಂಡು ಫ್ರೀಜ್ ಆಗ್ಬಿಡ್ತಾನೆ. ಅವಾಗ ಆ ಹುಳ ಜೋಲ್ನ ಹೊಡೆದು ಬೀಳಿಸುತ್ತೆ. ನಂತರ ಆ ಹುಳ ಬಾಯ್ ಮೇಲೆ ಅಟ್ಯಾಕ್ ಮಾಡೋಕೆ ನೋಡ್ತಾ ಇರುತ್ತೆ. ಅದೇ ಟೈಮಲ್ಲಿ ಈ ಕಡೆ ಜೋಲ್ಗೆ ತನ್ನ ತಂದೆ ತಾಯಿನ ಒಂದು ದೊಡ್ಡ ಜೀವಿ ತನ್ನ ಕಣ್ ಮುಂದೆನೆ ಸಾಯಿಸಿರೋ ವಿಷನ್ಸ್ ಬರೋಕೆ ಶುರುವಾಗುತ್ತೆ. ನಾನು ಮುಂದೆನೆ ಇದ್ರೂ ಕೂಡ ನಮ್ಮ ಅಪ್ಪ ಅಮ್ಮನ್ನ ಕಾಪಾಡಕ್ಕಾಗ್ಲಿಲ್ಲ, ಇವಾಗ ನನ್ನ ಕಣ್ಣು ಮುಂದೆನೆ ಬಾಯ್ನ ಎಲ್ಲಿ ಸಾಯಿಸ್ಬಿಡುತ್ತೋ ಅಂತ ತುಂಬಾ ಕೋಪ ಮಾಡ್ಕೊಂಡು ಮೇಲೆ ಎದ್ದೋನೆ ಬಿಲ್ಲಿಂದ ಆ ದೊಡ್ಡ ಹುಳಕ್ಕೆ ಹೊಡಿತಾನೆ. ಹಾಗಾಗಿ ಆ ಹುಳ ತುಂಬಾನೇ ಕೋಪ ಮಾಡ್ಕೊಂಡು ಇನ್ನೇನು ಮೇಲೆ ಅಟ್ಯಾಕ್ ಮಾಡ್ಬೇಕು ಅನ್ನೋ ಅಷ್ಟರಲ್ಲೇ ಮತ್ತೊಂದು ಬಾಣನ ಹೊಡಿತಾನೆ. ಹಾಗಾಗಿ ಆ ಹುಳ ಬಿದ್ದು ಸತ್ತೋಗುತ್ತೆ. ಹಬ್ಬ ಹೇಗೋ ಸತ್ತೋಯ್ತಲ್ಲ ಅಂತ ಸಮಾಧಾನ ಆಗ್ತಾನೆ. ಫಸ್ಟ್ ಟೈಮ್ ಒಂದು ಪ್ರಾಣಿ ಜೊತೆ ಹೋರಾಡಿ ಸಾಯಿಸಿ ಹಾಗೆ ಬಾಯನ ಕಾಪಾಡ್ದೆ ಅಂತ ತುಂಬಾನೇ ಖುಷಿ ಆಗ್ತಾನೆ. ನಂತರ ಹಾಗೆ ಮುಂದೆ ಹೋಗ್ತಾ ಇದ್ದಾಗ ತುಂಬಾನೇ ಮಳೆ ಬರ್ತಾ ಇರುತ್ತೆ. ಹಾಗಾಗಿ ಒಂದು ಮನೆ ಹತ್ರ ನಿಂತ್ಕೋತಾನೆ. ನೋಡಿದ್ರೆ ಅಲ್ಲಿ ಒಂದು ರೋಬೋ ಇರುತ್ತೆ. ಹಾಗೆ ಆ ರೋಬೋಲಿ ಬರೀ 15% ಬ್ಯಾಟ್ರಿ ಮಾತ್ರ ಇರುತ್ತೆ. ಅದರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ನಂತರ ಆ ಬ್ಯಾಟ್ರಿನ ಯೂಸ್ ಮಾಡಿ ರೇಡಿಯೋ ಸಿಗ್ನಲ್ ನ ಕನೆಕ್ಟ್ ಮಾಡ್ಕೊಂಡು ಏಮಿ ಜೊತೆ ಮಾತಾಡ್ತಾನೆ. ಹಾಗೆ ಏಮಿ ಇರೋ ಜಾಗಕ್ಕೆ ಬರ್ತಾ ಇರೋ ವಿಷಯನ ಹೇಳ್ತಾನೆ. ನೋಡಿದ್ರೆ ಆಲ್ಮೋಸ್ಟ್ ಪೂರ್ತಿಯಾಗಿ ಬ್ಯಾಟ್ರಿ ಖಾಲಿಯಾಗಿರುತ್ತೆ. ನಂತರ ಆ ರೋಬೋ ಜೊತೆ ಸ್ವಲ್ಪ ಹೊತ್ತು ತನ್ನ ಕಷ್ಟ ಸುಖನ ಶೇರ್ ಮಾಡ್ಕೊಂಡು ಅದ್ರ ಜೊತೆ ಮಾತಾಡ್ತಾ ಇರ್ತಾನೆ. ನೋಡಿದ್ರೆ ಅಷ್ಟೊತ್ತಿಗೆ ಆ ರೋಬೋ ಬ್ಯಾಟ್ರಿ ಪೂರ್ತಿಯಾಗಿ ಖಾಲಿಯಾಗಿ ಆ ರೋಬೋ ಡೆಡ್ ಆಗುತ್ತೆ. ಹಾಗಾಗಿ ಜೋಲ್ ತುಂಬಾನೇ ಬೇಜಾರಾಗಿ ನಂತರ ಆ ರೋಬೋನ ಒಂದ್ ಕಡೆ ಮಣ್ಣು ಮಾಡ್ತಾನೆ. ನಂತರ ಅಲ್ಲಿಂದ ಸ್ವಲ್ಪ ದೂರ ಮುಂದೆ ಹೋದಾಗ ಮತ್ತೆ ಯಾವುದೋ ಒಂದು ಜೀವಿ ಇವರಿಗೆ ಅಡ್ಡ ಸಿಗುತ್ತೆ. ಅಂದ ಹಾಗೆ ಆ ಜೀವಿ ಭೂಮಿಯ ಒಳಗಡೆ ಇರುತ್ತೆ. ಹಾಗೆ ಆ ಜೀವಿ ಸೌಂಡ್ ಮೂಲಕ ಅಟ್ಯಾಕ್ ಮಾಡೋಕೆ ನೋಡುತ್ತೆ. ಇನ್ನು ನಮ್ ಕತೆ ಮುಗಿತು, ಅದರಿಂದ ತಪ್ಪಿಸ್ಕೋಬೇಕು ಅಂತ ಓಡ್ತಾ ಇರ್ತಾನೆ. ನೋಡಿದ್ರೆ ಆ ಜೀವಿ ಹಿಂದೆನೆ ಬರ್ತಾ ಇರುತ್ತೆ. ನಂತರ ಸ್ವಲ್ಪ ದೂರ ಓಡಿ ಒಂದ್ ನದಿ ಪಕ್ಕದಲ್ಲೇ ಬಿದ್ದೋಗ್ತಾನೆ. ನೋಡಿದ್ರೆ ಒಂದ್ ಬ್ಯಾಗ್ ಕೂಡ ಅಲ್ಲೇ ಬಿದ್ದೋಗುತ್ತೆ. ನಂತರ ಮತ್ತೆ ಬೇಗ ಇದ್ದು ಅಲ್ಲೇ ಪಕ್ಕದಲ್ಲೇ ಒಂದ್ ಮರದ ಪೀಸ್ ಇರುತ್ತೆ, ಅದ್ರ ಪಕ್ಕ ಬಚ್ಚಿಟ್ಕೊಳ್ತಾನೆ. ಅವಾಗ ಆ ಜೀವಿ ಮರದ ಹತ್ರನೇ ಬರುತ್ತೆ. ಅವಾಗ ನಮ್ಗೆ ಆ ಜೀವಿನ ತೋರಿಸ್ತಾರೆ. ನೋಡಕ್ಕೆ ತುಂಬಾನೇ ಭಯಂಕರವಾಗಿರುತ್ತೆ, ಹಾಗೆ ತುಂಬಾನೇ ದೊಡ್ಡದಾಗಿರುತ್ತೆ. ಇನ್ನೇನ್ ಇವ್ರ ಕತೆ ಮುಗಿತು ಅನ್ನೋ ಅಷ್ಟರಲ್ಲೇ ಆ ಜೀವಿ ಮತ್ತೆ ವಾಪಸ್ ಹೊರಟೋಗುತ್ತೆ. ಹಬ್ಬ ಸದ್ಯ ಹೋಯ್ತಲ್ಲ ಅಂತ ಸಮಾಧಾನ ಆಗ್ತಾನೆ. ಆದ್ರೆ ಈ ಕಡೆ ನೋಡಿದ್ರೆ ಬಾಯ್ ಸುಮ್ನೆ ಇರದೆ ಒಂದು ಕೆಂಪು ಕಲರ್ ಬಟ್ಟೆ ಇತ್ತಲ್ವಾ, ಅದು ಗಾಳಿಯಿಂದ ನದಿ ಒಳಗೆ ಹೋಗುತ್ತೆ. ಹಾಗಾಗಿ ಅದನ್ನ ನೋಡಿ ಬಾಯ್ ಸುಮ್ನೆ ಇರದೆ ಬೊಗಳುತ್ತೆ. ಹಾಗೆ ಆ ಬಟ್ಟೆನ ತಗೊಳಕ್ಕೆ ಆ ನದಿಯಲ್ಲಿ ಜಂಪ್ ಮಾಡುತ್ತೆ. ನೋಡಿದ್ರೆ ಆ ಸೌಂಡ್ ನ ಕೇಳಿಸ್ಕೊಂಡು ಆ ಜೀವಿ ಮತ್ತೆ ಇವ್ರನ್ನ ಅಟ್ಯಾಕ್ ಮಾಡೋಕೆ ಬರ್ತಾ ಇರುತ್ತೆ. ಹೇಗಾದ್ರೂ ಈ ಜೀವಿನ ಸಾಯಿಸ್ಲೇಬೇಕು ಅಂತ ತಕ್ಷಣ ಯೋಚನೆ ಮಾಡಿ ಬ್ಯಾಗ್ ಅಲ್ಲಿ ಇದ್ದ ಬಾಂಬ್ ನ ಬೇಗ ತೆಗಿತಾನೆ. ನಂತರ ಆ ಜೀವಿ ಹತ್ರ ಬಂದಾಗ ತಕ್ಷಣ ಆ ಬಾಂಬ್ ಅನ್ನ ಅದ್ರ ಬಾಯಲ್ಲಿ ಹಾಕಿ ಇವನು ನದಿಗೆ ಜಂಪ್ ಮಾಡ್ತಾನೆ. ಹಾಗೆ ನೋಡ್ತಿದ್ದಂಗೆ ಆ ಜೀವಿ ಬ್ಲಾಸ್ಟ್ ಆಗಿ ಛಿದ್ರ ಆಗುತ್ತೆ. ಹಬ್ಬ ಸದ್ಯ ಬಚಾವಾದೆ. ಹಾಗೆ ಸೂಪರ್ ಆಗಿ ಫೈಟ್ ಮಾಡಿ ಆ ಜೀವಿ ಕತೆನ ಮುಗಿಸುತ್ತೆ ಅಂತ ತುಂಬಾನೇ ಖುಷಿ ಪಡ್ತಾ ಇರ್ತಾನೆ. ನೋಡಿದ್ರೆ ಆ ನದಿಯಲ್ಲಿ ತುಂಬಾನೇ ಜಿಗಣೆಗಳಿರ್ತವೆ. ಎಲ್ಲಾನು ಮೈ ಮೇಲೆ ಹತ್ಕೊಂಡು ಜೋಲ್ನ ತುಂಬಾನೇ ಕಚ್ತಾ ಇರ್ತವೆ. ಹಾಗಾಗಿ ಬೇಗ ಮೇಲೆ ಬಂದು ನೋಡ್ತಾನೆ. ನೋಡಿದ್ರೆ ಮೈ ಮೇಲೆ ಪೂರ್ತಿಯಾಗಿ ಜಿಗಣೆಗಳು ಹೊಂಟಿರ್ತವೆ. ಹಾಗಾಗಿ ಅದನ್ನ ಬೇಗ ಬಿಡಿಸ್ಕೊತಾನೆ. ನಂತರ ತುಂಬಾನೇ ಕೋಪ ಮಾಡ್ಕೊಂಡು ಇದೆಲ್ಲ ನಿನ್ನಿಂದಾನೇ ಆಗಿದ್ದು ಅಂತ ಬಾಯ್ನ ತುಂಬಾನೇ ಬೈತಾನೆ. ಹಾಗಾಗಿ ಬಾಯ್ ಅವನ್ನ ಬಿಟ್ಟು ಅಲ್ಲಿಂದ ಹೊರಟೋಗುತ್ತೆ ಪಾಪ. ನಂತರ ಜೋಲ್ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಆ ಜಿಗಣೆಗಳು ಕಚ್ಚಿತ್ತಲ್ವಾ, ಹಾಗಾಗಿ ತುಂಬಾನೇ ತಲೆ ತಿರುಗಿ ಅಲ್ಲೇ ಬಿದ್ದೋಗ್ತಾನೆ. ನೋಡಿದ್ರೆ ಪಕ್ಕದಲ್ಲೇ ಯಾವುದೋ ಒಂದು ಔಷಧಿ ಗಿಡ ಇರುತ್ತೆ. ಹಾಗಾಗಿ ಅದನ್ನ ತಿಂತಾನೆ. ನಂತರ ಅಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಂತರ ಎದ್ದು ಮುಂದೆ ಹೋಗ್ತಾ ಇರ್ತಾನೆ. ನೋಡಿದ್ರೆ ಮತ್ತೆ ಫುಲ್ಲು ತಲೆ ತಿರುಗ್ತಾ ಇರುತ್ತೆ. ಹಾಗಾಗಿ ಅಲ್ಲೇ ಕುತ್ಕೋತಾನೆ. ಇನ್ನೂ ನನ್ನ ಕೈಯಲ್ಲಿ ಆಗಲ್ಲ, ನಾನು ಏನಾಗ್ತೀನೋ ಅಂತ ತುಂಬಾನೇ ಭಯ ಪಡ್ತಾ ಇರ್ಬೇಕಾದ್ರೆ ಅಷ್ಟೊತ್ತಿಗೆ ತನ್ನ ಕಣ್ಣು ಮುಂದೆನೆ ಏಮಿ ಬರ್ತಾಳೆ. ಅಂದ ಹಾಗೆ ಜೋಲ್ ಏಮಿ ಇರೋ ಜಾಗನ
ತಲುಪಿರ್ತಾನೆ. ಏಮಿನ ನೋಡಿ ತುಂಬಾನೇ ಖುಷಿಯಾಗಿ ತಪ್ಕೋತಾನೆ. ಹಾಗೆ ಇಬ್ರು ಮಧ್ಯೆ ಒಂದು ಕಿಸ್ಸಿಂಗ್ ಸೀನ್ ನಡೆದು ನೋಡಿದ್ರೆ ಜೋಲ್ ಮತ್ತೆ ಬಿದ್ದೋಗ್ತಾನೆ. ನಂತರ ಕಣ್ಬಿಟ್ಟು ನೋಡಿದಾಗ ಏಮಿ ಇರೋ ಬಂಕರ್ ಅಲ್ಲಿ ಇರ್ತಾನೆ. ಇಬ್ರು ಕೂಡ ಸ್ವಲ್ಪ ಹೊತ್ತು ತಮ್ಮ ಕಷ್ಟ ಸುಖಾನ ಮಾತಾಡ್ತಾರೆ. ನಂತರ ನಮ್ಗೆ ಈ ಬಂಕರ್ ಅಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಪರಿಚಯ ಆಗುತ್ತೆ. ಅಂದ ಹಾಗೆ ಇವನು ಕ್ಯಾಪ್ ಹಾಗೆ ತನ್ನ ಫ್ರೆಂಡ್ಸ್ ಈ ಬಂಕರ್ ಗೆ ರೀಸೆಂಟ್ ಆಗಿ ಬಂದಿರ್ತಾರೆ. ಅಂದ ಹಾಗೆ ಕ್ಯಾಪ್ ಹತ್ರ ಒಂದು ಬೋಟ್ ಇರುತ್ತೆ. ಹಾಗೆ ಇವನು ಈ ಬಂಕರ್ ಅಲ್ಲಿ ಇರೋರ್ನೆಲ್ಲ ಒಂದು ಸೇಫ್ ಆಗಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿರ್ತಾನೆ. ಹಾಗಾಗಿ ಬಂಕರ್ ಅಲ್ಲಿ ಇದ್ದೋರು ಎಲ್ಲರೂ ಇವನನ್ನ ಕ್ಯಾಪ್ಟನ್ ಆಗಿ ಮಾಡಿರ್ತಾರೆ. ಕ್ಯಾಪ್ ಹಾಗೆ ಜೋಲ್ ಪರಿಚಯ ಮಾಡ್ಕೋತಾರೆ. ಜೋಲ್ ಇಲ್ಲಿಗೆ ಬಂದಿರೋದಕ್ಕೆ ಒಂದು ಪಾರ್ಟಿ ಕೊಡ್ಬೇಕು ಅಂತ ಕ್ಯಾಪ್ ಡಿಸೈಡ್ ಮಾಡ್ತಾನೆ. ನಂತರ ಸೀನ್ ನಲ್ಲಿ ಜೋಲ್ ಏಮಿಗೆ ನಾನು ಇಲ್ಲಿಗೆ ಬಂದಿರೋದು ನಿಂಗೆ ಖುಷಿ ಆಗ್ತಾ ಇಲ್ವಾ ಅಂತ ಕೇಳಿದಾಗ ನೀನ್ ಇಲ್ಲಿಗೆ ಬರ್ತೀಯ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಹಾಗಾಗಿ ನಾನು ನಿನ್ನ ಹಾಗೆ ನಿನ್ ಪ್ರೀತಿನ ಮರ್ತ್ಬಿಟ್ಟಿದ್ದೆ. ಹಾಗಾಗಿ ನಾನು ಬೇರೆಯವ್ರನ್ನ ಇಷ್ಟಪಟ್ಟಿದ್ದೆ ಅಂತ ಹೇಳ್ತಾಳೆ. ಈ ವಿಷಯನ ಕೇಳಿ ಜೋಲ್ ತುಂಬಾನೇ ಬೇಜಾರಾಗ್ತಾನೆ. ಆಕ್ಚುಲಿ ಜೋಲ್ ಏಮಿನನ್ನ ಇನ್ನೂ ಇಷ್ಟ ಪಡ್ತಾನೆ ಇರ್ತಾಳೆ ಅಂತ ಅನ್ಕೊಂಡಿರ್ತಾನೆ. ಹಾಗಾಗಿ ಅವಳಿಗೋಸ್ಕರ ಇಲ್ಲಿವರೆಗೂ ಬಂದಿರ್ತಾನೆ. ಹಾಗಾಗಿ ತುಂಬಾನೇ ಬೇಜಾರಾಗ್ತಾನೆ. ನಂತರ ಸೀನ್ ನಲ್ಲಿ ಇವರೆಲ್ಲ ಪಾರ್ಟಿ ಮಾಡ್ತಾ ಇದ್ದಾಗ ಕ್ಯಾಪ್ ಈ ಜಾಗನ ಬಿಟ್ಟು ಬೇರೆ ಜಾಗಕ್ಕೆ ಹೋಗೋಕೆ ನಂಗೆ ಒಂದು ಒಳ್ಳೆ ಜಾಗ ಗೊತ್ತಿದೆ ಅಂತ ಹೇಳ್ತಾನೆ. ಅಂದ ಹಾಗೆ ಈ ಜಾಗ ಸೇಫ್ ಆಗಿ ಇರಲ್ಲ. ಹಾಗಾಗಿ ಇಲ್ಲಿಂದ ಬೇರೆ ಜಾಗಕ್ಕೆ ಹೋಗ್ಬೇಕು ಅಂತ ಇರ್ತಾರೆ. ನಂತರ ಸೀನ್ ನಲ್ಲಿ ಜೋಲ್ ತನ್ನ ಜೊತೆ ಬಂಕರ್ ಅಲ್ಲಿ ಇದ್ದೋರ್ನ ರೇಡಿಯೋ ಸಿಗ್ನಲ್ ಮೂಲಕ ಕಾಂಟ್ಯಾಕ್ಟ್ ಮಾಡಿದಾಗ ಗೊತ್ತಾಗುತ್ತೆ ಆ ಬಂಕರ್ ಗೆ ಯಾವುದೋ ಒಂದು ಪ್ರಾಣಿ ಅಟ್ಯಾಕ್ ಮಾಡಿ ಆ ಬಂಕರ್ ನ ಪೂರ್ತಿಯಾಗಿ ಹಾಳು ಮಾಡಿದೆ. ಹಾಗಾಗಿ ಆ ಬಂಕರ್ ಅಲ್ಲಿ ಇದ್ದೋರು ಬೇರೆ ಜಾಗಕ್ಕೆ ಹೋಗ್ಬೇಕು ಅಂತ ಇದ್ದಾರೆ ಅಂತ. ಹಾಗಾಗಿ ಜೋಲ್ ಇಲ್ಲಿಂದ ಹೊರಡ್ಬೇಕು ಅಂತ ಅನ್ಕೋತಾನೆ. ಆದ್ರೆ ಪಕ್ಕದಲ್ಲೇ ಒಂದು ಹಣ್ಣನ್ನ ನೋಡ್ತಾನೆ. ಅಂದ ಹಾಗೆ ಈ ಹಣ್ಣನ್ನ ತಿನ್ನೋಕೆ ಅಂತ ಕ್ಯಾಪ್ ಕಳ್ಸಿರ್ತಾನೆ. ಇದೊಂದು ವಿಷದ ಹಣ್ಣಲ್ವಾ, ಯಾಕೆ ಇದನ್ನ ತಿನ್ನೋಕೆ ಕಳ್ಸಿದಾನೆ ಅಂತ ಥಿಂಕ್ ಮಾಡಿದಾಗ ಗೊತ್ತಾಗುತ್ತೆ ಕ್ಯಾಪ್ ಬೇಕು ಅಂತಾನೆ ಹೀಗೆ ಮಾಡಿದಾನೆ. ಹಾಗೆ ಅವನು ಒಳ್ಳೆಯವನಲ್ಲ, ಮೋಸ್ಕಾರ ಅಂತ. ನಂತರ ಆ ವಿಷಯನ ಏಮಿಗೆ ಹೇಳ್ಬೇಕು ಅಂತ ಅನ್ಕೋದಾನೆ. ನೋಡಿದ್ರೆ ಏಮಿ ಕೇಳೋ ಸ್ಥಿತಿಲೇ ಇರಲ್ಲ, ಫುಲ್ ಟೈಟ್ ಆಗಿರ್ತಾಳೆ. ಆದ್ರೂ ಕೂಡ ಹೇಳೋಕೆ ನೋಡ್ತಾ ಇರ್ತಾನೆ. ನೋಡಿದ್ರೆ ಅಷ್ಟರಲ್ಲೇ ವಿಲನ್ ಕಡೆಯವರು ಹಿಂದೆಯಿಂದ ಬಂದು ಜೋಲ್ನ ಹೊಡೆದು ಬೀಳಿಸ್ತಾರೆ. ನಂತರ ಜೋಲ್ ಕಣ್ಬಿಟ್ಟು ನೋಡ್ತಾನೆ. ನೋಡಿದ್ರೆ ಎಲ್ರೂ ಬೀಚ್ ಪಕ್ಕ ಕಟ್ಟಿರ್ತಾನೆ. ಅಂದ ಹಾಗೆ ಕ್ಯಾಪ್ ಒಬ್ಬ ಕಳ್ಳ ಇವ್ರ ಹತ್ರ ಇರೋ ಫ್ಯೂಯಲ್ ಹಾಗೆ ಬೇರೆ ಥಿಂಗ್ಸ್ ಗಳನ್ನ ಕದಿಯೋಕೆ ಅಂತ ಬಂದಿರ್ತಾನೆ. ನಂತರ ಇವರನ್ನ ಸಾಯಿಸ್ಬೇಕು ಅಂತ ಒಂದು ದೊಡ್ಡ ಏಡಿಂದ ಚೈನ್ ಇಂದ ಕಟ್ಟಿ ಅದನ್ನ ಶಾಕ್ ಕೊಟ್ಟಿ ಕಂಟ್ರೋಲ್ ಮಾಡ್ತಾ ಇರ್ತಾನೆ. ನಂತರ ಇವರನ್ನ ಸಾಯಿಸ್ಬೇಕು ಅಂತ ಆ ಏಡಿನ ಇವ್ರ ಕಡೆ ಬಿಡ್ತಾನೆ. ಆ ಏಡಿ ಇವರನ್ನ ಸಾಯಿಸೋಕೆ ಬರ್ತಾ ಇರುತ್ತೆ. ಹಾಗಾಗಿ ಬೇಗ ಅಲ್ಲಿಂದ ಎಲ್ಲರೂ ಓಡೋಗ್ತಾರೆ. ಈ ಕಡೆ ಏಮಿನೂ ಕೂಡ ಬೇಗ ಕೈ ಬಿಡಿಸ್ಕೊಂಡು ನಂತರ ಜೋಲ್ಗೆ ಕಟ್ಟಿರೋ ಕೈನೂ ಕೂಡ ಬಿಡಿಸ್ತಾಳೆ. ಅಷ್ಟೊತ್ತಿಗೆ ಆ ಏಡಿ ಬಂದು ಇವರನ್ನ ಅಟ್ಯಾಕ್ ಮಾಡೋಕೆ ನೋಡುತ್ತೆ. ಹಾಗಾಗಿ ಜೋಲ್ ಒಂದು ರಾಡ್ ಪೀಸ್ ತಗೊಂಡು ಆ ಏಡಿನ ಚುಚ್ಚಿ ಸೂಪರ್ ಆಗಿ ಬೀಳಿಸ್ತಾನೆ. ಆದ್ರೆ ಕ್ಯಾಪ್ ಆ ಏಡಿಗೆ ಮತ್ತೆ ಕರೆಂಟ್ ಶಾಕ್ ಕೊಡೋದ್ರಿಂದ ಆ ಏಡಿ ಒದ್ದಾಡಿ ಜೋಲ್ಗೆ ಹೊಡೆಯುತ್ತೆ. ಹಾಗೆ ಮತ್ತೆ ಜೋಲ್ ಮೇಲೆ ಅಟ್ಯಾಕ್ ಮಾಡಕ್ಕೆ ನೋಡ್ತಾ ಇರುತ್ತೆ. ಅದೇ ಟೈಮಲ್ಲಿ ಬಾಯ್ ಅಲ್ಲಿಗೆ ಬರುತ್ತೆ. ಬಾಯ್ನ ನೋಡಿ ಜೋಲ್ ತುಂಬಾನೇ ಖುಷಿ ಆಗ್ತಾನೆ. ಅದೇ ಟೈಮಲ್ಲಿ ಈ ಕಡೆ ವಿಲನ್ ಅವರು ಅಲ್ಲಿಂದ ತಪ್ಪಿಸ್ಕೊಂಡು ಬೋಟ್ ಹತ್ರ ಹೋಗ್ತಾರೆ. ಈ ಕಡೆ ಆ ಏಡಿ ಜೋಲ್ ಮೇಲೆ ಮತ್ತೆ ಅಟ್ಯಾಕ್ ಮಾಡಿ ಜೋಲ್ನ ಕಾಲ್ ಹಿಡ್ಕೊಂಡು ತಿನ್ನೋಕೆ ನೋಡ್ತಾ ಇರುತ್ತೆ. ಇನ್ನೇನ್ ಜೋಲ್ ಕತೆ ಮುಗಿತು ಅನ್ನೋಷ್ಟರಲ್ಲೇ ಏಮಿ ಗನ್ನ ಜೋಲ್ ಕೈಗೆ ಕೊಡ್ತಾಳೆ. ಆದ್ರೆ ಜೋಲ್ ಶೂಟ್ ಮಾಡದೆ ಆ ಏಡಿ ಕಣ್ಣನ್ನ ನೋಡಿ ಹಾಗೆ ಅದಕ್ಕೆ ಕಟ್ಟಿರೋ ಚೈನ್ ನ ನೋಡ್ತಾನೆ. ಹಾಗಾಗಿ ಜೋಲ್ಗೆ ಗೊತ್ತಾಗುತ್ತೆ ಈ ಏಡಿ ಕ್ಯಾಪ್ ಕಂಟ್ರೋಲ್ ಅಲ್ಲಿ ಇದೆ ಅಂತ. ಹಾಗಾಗಿ ಜೋಲ್ ಕ್ಯಾಪ್ ಕಟ್ಟಿದ್ದ ಚೈನ್ ಗೆ ಶೂಟ್ ಮಾಡಿ ಆ ಏಡಿನ ಫ್ರೀ ಮಾಡ್ತಾನೆ. ತನ್ನನ್ನ ಫ್ರೀ ಮಾಡಿದಕ್ಕೆ ಏಡಿ ಜೋಲ್ಗೆ ಏನು ಮಾಡದೆ ಅವರನ್ನ ಅಲ್ಲೇ ಬಿಟ್ಟು ಬೋಟ್ ಅಲ್ಲಿ ಇದ್ದ ಕ್ಯಾಪ್ ಹತ್ರ ಹೋಗಿ ನಂತರ ವಿಲನ್ ಕಡೆ ಅವರನ್ನ ಅಟ್ಯಾಕ್ ಮಾಡಿ ಎಲ್ಲರನ್ನು ತಿಂದಾಗುತ್ತೆ. ಕೊನೆಗೆ ಕ್ಯಾಪ್ ನು ಕೂಡ ತಿಂದಾಗುತ್ತೆ. ಅಂದ ಹಾಗೆ ಜೋಲ್ ಇಲ್ಲಿಗೆ ಬಂದು ತುಂಬಾ ಒಳ್ಳೆ ಕೆಲಸ ಮಾಡ್ದ. ಜೋಲ್ ಇಲ್ಲಿಗೆ ಬಂದಿದ್ದಕ್ಕೆ ಎಲ್ಲರೂ ಜೀವಾನು ಉಳಿತು. ನಂತರ ಸೀನ್ ನಲ್ಲಿ ಜೋಲ್ ತನ್ನ ಕಾಲೋನಿಯವರನ್ನ ಕಾಪಾಡಬೇಕು ಅಂತ ಏಮಿಗೆ ತಿಳಿಸಿ ಮತ್ತೆ ಇಲ್ಲಿಂದ ಹೊರಡ್ತಾನೆ. ಅಂದ ಹಾಗೆ ಜೋಲ್ ಇಷ್ಟೊತ್ತಿಗೆ ತುಂಬಾನೇ ಧೈರ್ಯಶಾಲಿಯಾಗಿರ್ತಾನೆ. ಹಾಗಾಗಿ ಯಾವ್ದಕ್ಕೂ ಹೆದರುದೆ ಮತ್ತೆ ವಾಪಸ್ ತನ್ನ ಬಂಕರ್ಗೆ ಹೋಗ್ತಾನೆ. ಮತ್ತೆ ತನ್ನ ಬಂಕರ್ಗೆ ಹೋಗಿ ನೋಡ್ತಾನೆ. ನೋಡಿದ್ರೆ ಇಡೀ ಬಂಕರ್ ಪೂರ್ತಿಯಾಗಿ ನಾಶ ಆಗಿರುತ್ತೆ. ಹಾಗಾಗಿ ಇಲ್ಲೇ ಇರೋದು ಸೇಫ್ ಅಲ್ಲ ಅಂತ ಡಿಸೈಡ್ ಮಾಡಿ ಎತ್ತರದ ಪ್ರದೇಶಕ್ಕೆ ಹೋಗೋಕೆ ಯಾರೆಲ್ಲ ಸರ್ವೈವ್ ಆಗಿದಾರೋ ಎಲ್ಲರೂ ರೇಡಿಯೋ ಸಿಗ್ನಲ್ ಮೂಲಕ ಎತ್ತರದ ಪ್ರದೇಶಕ್ಕೆ ಹೋಗೋಕೆ ಹೇಳ್ತಾನೆ. ಆತ್ಮಶಕ್ತಿ ಹಾಗೆ ಧೈರ್ಯ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಟೋಟಲ್ ಆಗಿ 7+7 14 ದಿನ ನಾನು ಬಂಕರಿಂದ ಆಚೆ ಇದ್ದೆ. ಹಾಗಾಗಿ ನೀವು ಧೈರ್ಯ ಮಾಡಿ ಬಂಕರಿಂದ ಆಚೆ ಬಂದು ಎತ್ತರದ ಪ್ರದೇಶಕ್ಕೆ ಬನ್ನಿ ಅಂತ ರೇಡಿಯೋ ಸಿಗ್ನಲ್ ಮೂಲಕ ತಿಳಿಸ್ತಾನೆ. ಹಾಗಾಗಿ ಎಲ್ಲರೂ ಕೂಡ ತಮ್ಮ ಪ್ರಯಾಣನ ಎತ್ತರದ ಪ್ರದೇಶದ ಕಡೆಗೆ ಶುರು ಮಾಡ್ತಾರೆ. ಈ ಕಡೆ ಏಮಿಯವರು ಕೂಡ ಅಲ್ಲಿಗೆ ಹೋಗೋಕೆ ಶುರು ಮಾಡ್ತಾರೆ. ನಂತರ ಸೀನಲ್ಲಿ ನಮಗೆ ಕ್ಲೈಡ್ ಹಾಗೆ ಮಿನ್ನೋನ ತೋರಿಸ್ತಾರೆ. ಅಂದ ಹಾಗೆ ಇವರು ಎತ್ತರದ ಪ್ರದೇಶಕ್ಕೆ ಸೇಫ್ ಆಗಿ ತಲುಪಿರ್ತಾರೆ. ಹಾಗೆ ಅವರೆಲ್ಲ ಇಲ್ಲಿಗೆ ಸೇಫ್ ಆಗಿ ಬರ್ತಾರೋ ಇಲ್ವೋ ಅಂತ ಮಾತಾಡ್ತಾ ಇರ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ಐ ಹೋಪ್ ಈ ಮೂವಿ ನಿಮ್ಗೆ ತುಂಬಾನೇ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಈ ಸಿನಿಮಾ ಹೇಗೆ ಅನ್ನಿಸ್ತು ಹಾಗೆ ನಾನು ಮಾಡಿರೋ ಎಕ್ಸ್ಪ್ಲನೇಷನ್ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ಒಳ್ಳೆಯ ಸಿನಿಮಾ ಜೊತೆ ಮುಂದಿನ ವಿಡಿಯೋಲಿ ಸಿಗೋಣ.